ಇದು ನಮ್ಮ ಮೂಲ ಪುರುಷರ ಒಂದು ಸಮಾಧಿ. ನಾಗಯ್ಯ ಅಂತ ಹೇಳಿ ಅವ್ರ ಹೆಸರ. ಅವರು ಪ್ರತಿ ವರ್ಷನೂ ತಿರುಪತಿ ಹೋಗುವಾಗ ಹೋಗ್ತಿದ್ರು. ವಯಸ್ಸಾದ ನಂತರ ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಭಯಂಕರ ತಳಮಳ ಹುಟ್ಟಿತು ಅವ್ರಿಗೆ. ನಾ ಯಾವಾಗ ಭಗವಂತನ ನೋಡಿನು, ನಾ ಪರಮಾತ್ಮ ನೋಡ್ಲಾರ್ದನ ಹೆಂಗು ಬದುಕಲಿ ಅನ್ನುವಂಥ ಒಂದು ಮಹಾನ್ ಅಧ್ಯಾತ್ಮವಾದಿ ಇದ್ರು ಅವರು. ಅವ್ರಿಗೆ ತಳಮಳ ಆದ ಕೂಡಲೇ ಅವರಿಗೆ ಆ ಪರಮಾತ್ಮ ಸ್ವಪ್ನದೊಳಗೆ ಹೇಳಿದ, ನಾನು ನಿನ್ನ ಬರ್ತೀನಿ, ನೀನೇನು ಚಿಂತೆ ಮಾಡಬೇಡಪ್ಪ ಅಂತ ಹೇಳಿ ಅಂದ ಒಂದು ಸ್ವಪ್ನದೊಳಗೆ ಹೇಳಿದ ಕೂಡಲೇನ ಆಮೇಲೆ ಆ ಸ್ಥಾನಗಳನ್ನು ಕೂಡ ತೋರಿಸಿದ್ದ ಭಗವಂತ ಟೈಮ್ದಾಗ. ಆ ಸ್ಥಾನಕ್ಕೆ ಅಲ್ಲಿ ಹೋಗಿ ಅಲ್ಲಿ ವಸತಿ ಮಾಡ್ಲಿಕ್ಕೆ ಹತ್ತಿದವ. ಅವನ ಜೊತೆ ಮತ್ತು 3 ಜನ ಬ್ರಾಹ್ಮಣ ವ್ಯಕ್ತಿಗಳು ಬಂದರು. ಅವರು ಕೂಡ ಬ್ರಹ್ಮಯ್ಯ, ಸಾಂಬಯ್ಯ ಅಂತ ಹೇಳಿ ಕೆಲವೊಬ್ರು ಇದ್ರು. ಅವರು ಬಂದರು. ಅವರೆಲ್ಲ ಒಂದು ಕೂಡಿ ಒಂದು ದಿನ ಸೂರ್ಯೋದಯಕ್ಕಿಂತಲೂ ಪೂರ್ವದೊಳಗ ಇಲ್ಲಿ ಪೂರ್ವ ದಿಕ್ಕಿಗೆ ಒಂದು ಪ್ರಕಾಶ ಮಾಡುವಂಥ ಬೆಳಕು ಬಿದ್ದ ಕೂಡಲೇ ಇಲ್ಲೇ ಭಗವಂತ ಇರ್ಬೋದು ಅಂತ ಭಾವನೆಯಿಂದ ಅವ್ರ ಕಾಡಿನೊಳಗೆ ಹುಡುಕಾಡ್ತಾ ಹೊಡೆದ ಆ ಮಿಂಚಿನ ಒಂದು ಏನು ಜಾಗ ಇತ್ತು, ಆ ಜಾಗದೊಳಗೆ ಒಂದು ದೊಡ್ಡ ಹುತ್ತಿತ್ತು. ಆ ಹುತ್ತಿ ಕೆಳಗೆ ಈಗ ಇದ್ದಿರೋ ಮೂಲ ದೇವತಾ ಅದೇ ಪೂಜೆ ಮಾಡಿದಂಥ ಒಂದು ಶ್ರೀಗಂಧ, ಅದೆಲ್ಲ ಅಲಂಕಾರ ಪೂರಿತವಾದಂಥ ತುಳಸಿ ಮಾಲೆ ಎಲ್ಲ ಇದ್ದ ಅಲಂಕಾರದ ಭಗವಂತ ಅಲ್ಲಿ ಉದ್ಭವ ಆಗಿದ್ದ. ಆಮೇಲೆ ಅದನ್ನ ನೋಡಿ ಭಯಂಕರ ಆನಂದ ಆತ ಅವ್ರಿಗೆ. ಆನಂದ ಆದ ನಂತರ ಅವ್ರು ಏನು ಮಾಡಿದ್ರು, ಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲ ಇದನ್ನ ಮಾಡಿ ಮತ್ತೆಲ್ಲ ಕಡೆ ಪ್ರಚಾರ ಆಯ್ತು. ಎಲ್ಲ ಕಡೆ ಪ್ರಚಾರ ಆದ ಕೂಡಲಿನ ಆಗ ಅವ್ರೆಲ್ಲರ ಬಾಯಿಂದ ಉದ್ಧಾರ ಏನು ಗೊತ್ತು, ಇಲ್ಲಿ ತಿರುಪತಿಯಿಂದ ಬಂದಿರುವಂತಹ ಭಗವಂತಿವ ಇದು ಅತ್ಯಂತ ಸುಕ್ಷೇತ್ರವಾಗಲಿ, ಕರ್ನಾಟಕದೊಳಗೆ ವೇದಗಿರಿ ಆಗಲಿ, ಈ ಏರಿಯಾದೊಳಗೆ ವೇದಗಿರಿ ಅಂತ ಪ್ರಸಿದ್ಧ ಆಗಲಿ ಅಂತೇಳಿ ಅಂದಾಗ ಮುಂದೆ ಸಾಕಷ್ಟು ಜನ ಅಲ್ಲಿ ಬಂದು ಬೇಡ್ಕೊಳಕತ್ತಿರು, ಭಗವಂತ ಕೇಳಕತ್ತಿದ್ರು. ಅವರು ಆ ತತ್ಕ್ಷಣ ಅವ್ರಿಗೆ ಆ ಪ್ರತೀತಿಗಳು ಸಿಗ್ಲಿಕ್ಕೆ ಹತ್ತಿದ್ರು. ಆ ತತ್ಕ್ಷಣ ಪ್ರತೀತಿಗಳು ಸಿಗ್ಲಿಕ್ಕೆ ಹತ್ತಿದ ಕೂಡ್ಲಿನ ಅವರು ಕೆಲವೊಂದು ಅಲಂಕಾರಗಳನ್ನು ಮಾಡ್ಬೇಕು ಭಗವಂತ ಕೇಳಿ, ಬೆಳ್ಳಿ, ಬಂಗಾರ, ವಸ್ತ್ರ, ವೈಡೂರ್ಯಗಳನ್ನು ತರಲಿಕ್ಕೆ ಹತ್ತಿದ್ರು. ಆದ್ರೆ ಅಖಂಡ ಕಲ್ಲು ಇರೋದ್ರಿಂದ ಅಲಂಕಾರ ಹೆಂಗ್ ಮಾಡುದು? ಆಗ ಅವ ನಾಗಯ್ಯ ಏನಂದ, ಇಲ್ಲ ನೀರೇ ಅಖಂಡ ಕಲ್ಲಿದಿ, ಇಷ್ಟೆಲ್ಲಾ ಜನ ಭಕ್ತರು ಬರ್ಲಿಕ್ಕೆ ಹತ್ತಿದ್ರು, ಮತ್ತೆ ಹೆಂಗಪ್ಪ ಅಂದಾಗ ಒಂದು ಗವಿಯೊಳಗ ನನ್ನ ಒಂದು ಮೂರ್ತಿ ಐತಿ, ಶಿಲಾಮೂರ್ತಿ, ಅದನ್ನ ತಂದು ಸ್ಥಾಪನಾ ಮಾಡು ಅಂತ ಹೇಳಿದ. ಆಗ ಆ ಮೂರ್ತಿ ಇಲ್ಲೇ ಗವಿ ಇತ್ತದ ಈ ಸೈಡ್ದಾಗ ಇದ್ದಾಗ ಅಲ್ಲಿ ಹೋಗಿ ಅದನ್ನ ನೋಡಿದಾಗ ಅಲ್ಲಿ ಮೂರ್ತಿಗಳಿತ್ತು. ವರಾಹ ಮೂರ್ತಿ ಇತ್ತು, ಗೋವಿಂದರಾಜ ಮೂರ್ತಿ ಇತ್ತು, ಆಮೇಲೆ ಇಲ್ಲಿ ಭೀಮರೂಪಿ ಹನುಮಂತಿಯವ್ರ ಮೂರ್ತಿ ಇತ್ತು, ಎಲ್ಲ ಇತ್ತು. ವೆಂಕಟರಮಣ ಮೂರ್ತಿನೂ ಇತ್ತು. ಆ ವೆಂಕಟರಮಣ ಮೂರ್ತಿ ತಗೊಂಡು ಹೋಗಿ ಸ್ಥಾಪನಾ ಮಾಡಿದ್ರಲ್ಲಿ. ಸ್ಥಾಪನಾ ಮಾಡಿದಾಗ ಮುಂದೆ ಅಲಂಕಾರ ಮಾಡಾಕತ್ತಿದ್ರು, ಚಂದ ಕಾಣಕತ್ತಿ ಎಲ್ಲ. ಮುಂದೆ ಅವ್ರಿಗೆ, ನಮ್ಮ ವಂಶಜರಿಗೆ 7 ತಲೆಮಾರಿನೊಳಗೂ ಒಂದೇ ಗಂಡು ಮಗ ಹುಟ್ಟಿತ್ತು. ಆ ಅಜ್ಜ ಮುಪ್ಪ ಆದ ಕೂಡಲೇ ಇವ ಪೂಜಾ ಮಾಡ್ತಿದ್ದ. ಮುಂದೆ ಒಮ್ಮೆ ವೆಂಕಟಸಿದ್ದಯ್ಯ ಅನ್ನೋರು ಒಬ್ಬ ಆ ನಾಗಯ್ಯನ ಮಗ, ನಾಗಯ್ಯ ಅವ್ರ ಮಗ. ಅವ್ರು ಒಂದ್ ಸ್ವಲ್ಪ ಕುಂಟಿದ್ರು, ಹೆಂಗಿದ್ರು. ಆಮೇಲೆ ಉತ್ಸವ ಟೈಮ್ದಾಗ ಜನ ಭಯಂಕರ ಕೂಡಿತ್ತು. ಅಲಂಕಾರ ಮಾಡ್ಬೇಕಾದ್ರ ಒಬ್ಬನ ಮಾಡ್ಬೇಕಲ್ಲವ. ಆಗ ಅಲಂಕಾರ ಬಡ ಮಾಡಪ್ಪ, ಬೇಗ ಮಾಡು ಅಂದಾಗ ಅವಾಗ ದೇವ್ರ ಕಿರೀಟ ನೆಲಕೊಲ್ದಾಗಿತ್ತ. ಕಿರೀಟ ಹೆಂಗ ಕಟ್ಬೇಕು, ನಾನು ತಲೆ ಕಟ್ಬೇಕಲ್ಲ, ಕಾಲ್ ನೆಲ್ಕೊಲ್ದಾಗ ಆದ ಕೂಡ್ಲಿನ ಆ ಹುಡುಗರೇ ಅವ್ರ ಅಜ್ಜ ಬೆದರಿಸಿ ಕತ್ತಿದ ಅವ್ರ ಅಪ್ಪ. ಅಂದ ಕೂಡ್ಲಿನ ನಾ ಹೆಂಗ್ ಮಾಡ್ಲಿ, ಏನ್ ಮಾಡ್ಲಿ ಅಂತ ಹೇಳಿ ಅಳ್ಲಿಕ್ಕೆ ಹತ್ತಿದ ಹುಡುಗ. ಭಗವಂತನ ಪಾದ ಮುಟ್ಟಿ ಹೇಳ್ದ, ನನಗ ನೀ ನೆಲಕ್ಕೊಲ್ಲಿ, ನಿನ್ ತಲೆ ನೆಲಕ್ಕೊಲ್ದು ಹೊರಗೆ ಬೈಲಿಕ್ಕೆ ಹತ್ತಾರು, ಭಕ್ತರು ಬಂದಾರು, ನಾ ಏನ್ ಮಾಡ್ಲಿಪ್ಪ ಅಂದಾಗ ಆ ಶಿಲಾಮೂರ್ತಿ, ಈಗ ಸದ್ಯ ಇದ್ದ ಶಿಲಾಮೂರ್ತಿ ವೆಂಕಟೇಶ್ವರನ ಮೂರ್ತಿ ಏನೈತಲ್ಲ, ತಲೆಬಾಗಿ ಕಿರೀಟ ಕಟ್ಟಿಸ್ಕೊಂಡ ಅಲಂಕಾರ, ಭಯಂಕರ ಸುಂದರವಾದ ಅಲಂಕಾರ ಮಾಡಿದ್ರು ಅವ್ರು ಆ ಟೈಮ್ದಾಗ. ಅಂದ್ರ ಅವನ ದೃಷ್ಟಿ ಆ ಮಗುವಿನ ಮೇಲೆ ಬಿದ್ದ ತಕ್ಷಣ ಅವನ ಕುಂಟಿದ್ದ ಕಾಲ ಸರಳ ಆಯ್ತು. ಮುಂದೆ ಅಲಂಕಾರ ಅತ್ಯಂತ ಸುಂದರ ಆಯ್ತು. ಎಲ್ಲರ ಕಣ್ಣು ತನುಮಣ ತುಂಬಿಕೊಂಡ ಆಮೇಲೆ ಸಾಕಷ್ಟು ಜನ, ಒಬ್ರು ಕುಷ್ಠ ರೋಗಿಗಳು ಬರ್ತಿದ್ರು. ಕುಷ್ಠ ರೋಗಿಗಳು, TB ಹೆಚ್ಚವರು, ಇಂಥ ರೋಗಗಳು ಬಂದವ್ರು ಸುತ್ತ ಈ ಗುಡ್ಡಾಗಿರ್ತಿದ್ರಲ್ಲ, ಇಲ್ಲಿ ಬಂದು ಒಂದ್ ಸ್ವಲ್ಪ ಕಸ ಹುಡುಗಿ ಏನೇನೋ ಸೇವಾ ಮಾಡಿ ಹೋದ ಕೂಡ್ಲಿನ ಅವ್ರು ಕೆಲವೇ ದಿನಗಳೊಳಗೆ ಅವ್ರ ರೋಗಗಳ ನಿವಾರಣೆ ಆದವು. ಮತ್ತೆ ಯಾರೋ ನಿಂದ ಆಡಿದವರು, ಅಲ್ಲೇನ್ ಹೇಳ್ತಾರೋ ಅದೇನ್ ಹೇಳ್ತಾರೋ, ಕೆಲವೊಂದು ಜನ ಇರ್ತಾರಲ್ಲ, ಅವರು
ಆ ನಿಂದೆಗೆ ಸಮನಾದ ಫಲ ಉಂಡ್ರು. ಹೆಂಗಂದ್ರೆ ಊಟ ಮಾಡೋತ್ನ ಹುಳ ಆಗಿಬಿಡ್ತಿದ್ವು ಕೈಯ. ಆಗ ಮತ್ತೆ ಬಂದು ಅವ್ರು ಕ್ಷಮಾ ಕೇಳಿದ್ರಲ್ಲಿ ಭಗವಂತನಲ್ಲಿ. ತದನಂತರ ಹಿಂಗ ಕ್ರಮೇಣ ನಡೀತು. ಉತ್ಸವ, ನವರಾತ್ರಿ ಉತ್ಸವದಾಗ ಪ್ರತಿಪದ ಹಿಡಿದು ದ್ವಾದಶಿ ತನಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಪ್ರತಿಪದ ಹಿಡಿದು ದ್ವಾದಶಿ ತನಕ ಕಾರ್ಯಕ್ರಮ ಮಾಡಿದ್ರೆ ಪ್ರತಿಪದ ದಿನ ಕಮಲ ವಾಹನನಾಗಿ ಭಗವಂತನ ಉತ್ಸವ ಮಾಡ್ತಿದ್ರು. ಮುಂದ 5ನೇ ದಿನ ಗರುಡ ಪಂಚಮಿ ಅಂತ ಹೇಳಿ ಗರುಡ ವಾಹನದೊಳಗ ಭಗವನ್ ಕುಂಡ್ರಿಸಿ ಉತ್ಸವ ಮಾಡ್ತಿದ್ರು. ಅದೇ ರೀತಿ ಇದು ಏನು ದಸರೆ ದಿನ ಕುದುರೆ ಅಶ್ವವಾಹನದೊಳಗ ಅವನ ಅಲಂಕಾರ ಮಾಡಿ ಅಶ್ವವಾಹನದೊಳಗ ಉತ್ಸವ ಮಾಡಿದ್ರು. ಮತ್ತೆ ಪ್ರತಿದಿನನೂ ಯಜ್ಞ ಯಾಗಾದಿಗಳು ನಡೀತಿದ್ವು. ಇಲ್ಲಿ ಅನ್ನ ಪ್ರಸಾದ ಅಂತೂ ನಿರಂತರ ಇರ್ತಿತ್ತು. ಇಷ್ಟೆಲ್ಲ ಆಗಿ 4 ಹೊತ್ತು ಪೂಜಾ. ಬೆಳಗಿನ ಜಾವ 4 ಗಂಟೆಗೆ ಕಾಕಡಾರತಿ ಮಾಡ್ತಿದ್ದೀವಿ. ಕಾಕಡಾರತಿ ಆದ ನಂತರ 6 ಗಂಟೆಗೆ ಧೂಪಾರತಿ. ಆ ನಂತರ ಸಾಯಂಕಾಲ ಧೂಪಾರತಿ, ಶಾಂತಿ ಪಟ ಅದು ಎಲ್ಲ ಮುಗಿದ ನಂತರ ಆಮೇಲೆ ಸಾಯಂಕಾಲದ ಧೂಪಾರತಿ ಆದ ನಂತರ ಹಾಸಿಗೆ ಸೇವೆ ಮಾಡಿ ಆರತಿ ಮಾಡಿ ಮಲಗಿಸಿದ್ವಿ ಅಂದ್ರೆ ಯಾರು ಬಂದ್ರು ಬಾಗ್ಲ ತೆಗಿತಿದ್ದಿಲ್ಲ. ಇದೆಲ್ಲ ಅಷ್ಟಲ್ದ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತದ್ದು. ಎಷ್ಟೋ ಜನ ವಯೋವೃದ್ಧರು ಕೂಡ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡೋರು. ಆಮೇಲೆ 7 ಹೋಳಿಗೆ ಹಾಕ್ತಿದ್ ದೇವ್ರ ನೈವೇದ್ಯಕ್ಕೆ ಹರಿವಾಣದೊಳಗೆ 7 ಹೋಳಿಗೆ ಹಾಕೋದು ಒಂದು ಪದ್ಧತಿ. ಒಂದು ಅಜ್ಜಿ ಏನ್ ಮಾಡಿತು, ಈ 7 ಹೋಳಿಗೆ ಇವ್ರಿಗೆ ಯಾಕೆ ಕೊಡ್ಬೇಕು ನಾವು ಪೂಜಾರಿಗೆ? 7 ಹೋಳಿಗೆ ಏನ್ ಕೊಡುದು, ಯಾಕೆ ಕೊಡುದು ಅಂದ 2 ಹೋಳಿಗೆ ಹಿಟ್ಟು ನೈವೇದ್ಯ ಮಾಡಿದ್ರತ್ತ. ಅದ ನಮ್ ಹಿರಿಯರು ಹೇಳಿದ ಮಾತುಗಳನ್ನ ಹೇಳಕತ್ತೀನಿ ನನಗ. ಅಂದಾಗ ಆ ಮುದುಕಿ ಗಿರಿ ಬಿಟ್ಟು ಹೇಳಕ್ ಆಗ್ಲಿಲ್ಲ. ಆಕಿಗೆ ಇದು ಐತಿ, ಒಂದ್ ಸ್ವಲ್ಪ ತಲಿ ಚಕ್ರ ಬಂದು ಬಿದ್ದ ಬಿಟ್ಟಿಲ್ರಿ, ಹೇಳಕ್ ಆಗ್ಲಿಲ್ಲ. ಮುಂದೆ ಬಡಬಡಸಕತ್ತಿದ್ಲಕ್ಕೆ 7 ಹೋಳಿಗೆ ಅಂತ ಹೇಳಿ ಬಡಬಡಸಕತ್ತಿದ ಕೂಡ್ಲೇನ ಮುಂದ ಅವ್ರ ಪಡಸಲಿಗೆ ಅವ್ರಿ ಅವ್ರು ಆಮೇಲೆ ಅವರು ಕ್ಷಮಾ ಕೇಳಿ ಭಗವಂತನಿಗೆ ಕ್ಷಮಾ ಕೇಳಿ 1 ದಿನ 7 ದಿನ ನೈವೇದ್ಯ ಮಾಡಿ ಭಗವಂತನಿಗೆ ದಿನಾಲು 7 ಹೋಳಿಗೆ ಹಾಕಿ ನೈವೇದ್ಯ ಮಾಡಿ ಇಲ್ಲೇ ಇದ್ದುಕೊಂಡು ನೈವೇದ್ಯ ಮಾಡಿ ಪೂಜಾರಿ ಎಲ್ಲರಿಗೂ ಅನ್ನ ಪ್ರಸಾದಗಳನ್ನ ಕೊಟ್ಟು ಸಂತೃಪ್ತಿ ಮಾಡಿದ ನಂತರ ಆ ಮುದಿಗೆ ಆರಾಮಾಯ್ತು ಅಂತ ಇಂಥವು ಎಷ್ಟೋ ಘಟನೆಗಳಾಗ್ಯಾವ ಇಲ್ಲಿ. ಆಮೇಲೆ ಇದು ಕರ್ನಾಟಕದ ವೇದಗಿರಿ. ಈಗ ಕರ್ನಾಟಕ ಆದ್ರೂ ಈ ಸೈಡ್ ಇದಕ್ಕ ಎಲ್ಲ ಜನರಿಗೆ ವೇದಗಿರಿ ಅಂತ ಹೇಳಿ ಇದು ಪುರಾಣದೊಳಗ ವೇದಗಿರಿ ಅಂತ ಹೆಸರೈತಿ. ಇದಕ್ಕೆ ಈಗ ಕಲ್ಲಳ್ಳಿ ವೆಂಕಟರಮಣ ಅಂತಾರ, ಕಲ್ಲಳ್ಳಿ ವೆಂಕಟೇಶ್ವರ ಅಂತಾರ.